ಇನ್ನೇನು ಆಧ್ಯಾತ್ಮಿಕವಾಗಿ ಏನು ಅಪಶಕುನ ಏನಿಲ್ಲ, ಯಾವ ಆಗಮಶಾಸ್ತ್ರಗಳಲ್ಲೂ ವಿಮಾನ ಹಾರಾಟ ಮಾಡಬಾರ್ದು ಅಂತ ಏನು ಹೇಳಿಲ್ಲ. ಆದ್ರೆ ತಿರುಪತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಮತ್ತು ಭದ್ರತಾ ಕಾರಣಗಳಿಂದ ದೇವಸ್ಥಾನಗಳ ಮೇಲೆ ವಿಮಾನಗಳನ್ನ ಹಾರಾಟ ಮಾಡೋದಕ್ಕೆ ಅನುಮತಿಸಿರ್ಲಿಲ್ಲ. ಸೊ ಹಾಗಾಗಿ ಅಲ್ಲಿ ಅತ್ಯಂತ ಹೆಚ್ಚು ಜನಸಂದಣಿ ಇದೆ. ಮತ್ತು ಯಾವುದೇ ದೊಡ್ಡ ದೊಡ್ಡ ಜಾಗಗಳಲ್ಲಿ, ಧಾರ್ಮಿಕ ಜಾಗಗಳಲ್ಲಿ, ಅದು ಮೆಕ್ಕಾ ಮತ್ತು ಮದೀನಾ ಆಗಿರ್ಬೋದು, ತಾನೇ ಹೇಳ್ತಾ ಇದ್ರಿ, ತಿರುಪತಿ ಆಗಿರ್ಬೋದು, ಪೂರಿ ಜಗನ್ನಾಥ್ ಆಗಿರ್ಬೋದು, ಕಾಶಿ ವಿಶ್ವನಾಥ್, ರಾಮ ಮಂದಿರ, ಇಲ್ಲೆಲ್ಲ ಏನು ಅಂತಂದ್ರೆ ಮೇಲ್ಭಾಗದಲ್ಲಿ ವಿಮಾನದ ಹಾರಾಟಗಳನ್ನ ನಿಷೇಧ ಮಾಡಿದ್ದಾರೆ. ಅದು ಕೂಡ DGCA ಅವರು. ಯಾಕೆ ಅಂತಂದ್ರೆ ಅಲ್ಲಿ ಅದೆಲ್ಲ ಭದ್ರತೆಗೆ ಒಳಪಟ್ಟಿರುವಂತಹ ಮತ್ತು ಸೂಕ್ಷ್ಮವಾದಂತಹ ಧಾರ್ಮಿಕ ಸೂಕ್ಷ್ಮತೆಯನ್ನು ಉಳ್ಳಂತಹ ಪ್ರದೇಶಗಳು. ಹಾಗಾಗಿ ಮೊದಲಿನಿಂದಲೂ ಒಂದು ನಿಯಮ ಏನು ಅಂತಂದ್ರೆ ಅಂತಹ ಒಂದು ಧಾರ್ಮಿಕ ಕ್ಷೇತ್ರಗಳ ಮೇಲೆ ವಿಮಾನಗಳು ಹಾರಾಟ ಮಾಡಬಾರ್ದು ಅನ್ನೋದು ಇದೆ. ಆದ್ರೆ ಅದನ್ನ ಆಗಮಶಾಸ್ತ್ರಗಳಲ್ಲಿ ಹೇಳಿದೆ ಅನ್ನೋದಕ್ಕೆ ಆಗಮಶಾಸ್ತ್ರಗಳು ಆ ವಿಮಾನದ ಹಾರಾಟದ ಬಗ್ಗೆ ಎಲ್ಲ ಏನು ಹೇಳಿಲ್ಲ. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ವಿಮಾನ ಹಾರಾಟ ಆಗುತ್ತೆ ಅನ್ನೋದಾದ್ರೆ ಯಾವುದರ ವೈಫಲ್ಯ ಅಂತ? ಅದು ಅವರು ರೂಟ್ಸ್ ಗಳನ್ನ ಕೊಡ್ಬೇಕಾದ್ರೆ ವಿಮಾನಕ್ಕೆ ಒಂದು ಮಾರ್ಗ ಇದೆ, ವಿಮಾನ ಹಾರಾಟದಲ್ಲಿ ಮಾರ್ಗವನ್ನ ಇಟ್ಕೊಂಡಿದ್ದಾರೆ. ಅದನ್ನ ಅವ್ರದೇ ಆದಂತಹ ಒಂದು ಸಿಸ್ಟಮ್ ಅಲ್ಲಿ ಈ ಏನಂತಾರೆ ಅದನ್ನ ವಿಮಾನ ಹಾರಾಟ ಮಾರ್ಗಗಳನ್ನು ಭಾರತದ DGCA ಅಂತ ಏನಿದೆ, ಒಂದು ವಿಮಾನ ನಾಗರಿಕಯಾನ ಒಂದು ಸಂಸ್ಥೆ ಏನಿದೆ ಅದು ಡಿಸೈಡ್ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಭದ್ರತೆ ಇದೆ, ಇದರಲ್ಲಿ ಮಾರ್ಗಗಳಲ್ಲೇ ಹೋದ್ರೆ ಮಾತ್ರನೇ ಬೇಗ ಹೋಗೋದಕ್ಕೆ ಸಾಧ್ಯ. ಅದನ್ನೆಲ್ಲ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಈಗ ಇದ್ದಕ್ಕಿದ್ದಂಗೆ ಬದಲಾವಣೆ ಆಗಿದೆಯಾ ಮಾರ್ಗಗಳು ಅನ್ನೋದು ನನಗ್ ಗೊತ್ತಿಲ್ಲ. ಯಾಕಂದ್ರೆ ಬದಲಾವಣೆ ಆಗಿದ್ರೆ ಇಷ್ಟ ದಿನ ಯಾಕೆ ಹಾರಾಟ ನಡೆಸ್ತಿರ್ಲಿಲ್ಲ ಅದ್ರ ಮೇಲೆ, ಈಗ ಯಾಕೆ ಹಾರಾಟ ಮಾಡಿದ್ರು ಅಂತ ನೋಡಿದ್ರೆ ಮಾರ್ಗಗಳನ್ನೇನಾದ್ರೂ ಬದಲಾವಣೆ ಮಾಡಿದಾರಾ ಅಥವಾ ಉದ್ದೇಶಪೂರ್ವಕವಾಗಿ ಕೆಲವು ವಿಮಾನಗಳು ಮಾತ್ರ ಹಾರಾಟ ಮಾಡಿದ್ಯಾ, ಇದೆಲ್ಲವನ್ನು ಅಲ್ಲಿನ ಭದ್ರತಾ ಸಿಬ್ಬಂದಿಗಳು ಯೋಚನೆ ಮಾಡಕ್ಕಾಗುತ್ತೆ. ನಮ್ ಕೈಲಿ ಯೋಚನೆನೇ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾವ್ ಏನೇ ಇಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿದ್ರು ಅದು ಊಹೆ ಆಗುತ್ತೆ ಅಷ್ಟೇ ಹೊರತು ಅದು ಸತ್ಯ ಆಗೋದಿಲ್ಲ. ಸತ್ಯ ಆಗ್ಬೇಕು ಅಂತಂದ್ರೆ ಆ ವಿಮಾನ ನಾಗರಿಕ ಯಾನ ಸಂಸ್ಥೆ ಏನ್ DGCA ಇದೆ ಅವ್ರಿಗೆ ಕಂಟ್ರೋಲ್ ಏನಿದೆ, ಏರ್ ಟ್ರಾಫಿಕ್ ಅಥಾರಿಟಿ ಇದೆ ಇಂಡಿಯಾದಲ್ಲಿ, ಅವ್ರುಗಳು ಇದು ಯಾಕೆ ಇಲ್ಲಿ ಹೋಗ್ತಾ ಇದೆ ಅಂತ ನೋಡ್ಬೇಕು. ಅದಕ್ಕೆ ಅನುಮತಿಸಿದಾರಾ ಇಲ್ವಾ ಅನ್ನೋದು ಕೂಡ ನಮಗ್ ಗೊತ್ತಿಲ್ಲ. ಈಗ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತೆಲ್ಲ ಇರ್ತಾರೆ, ಅವರುಗಳು ಅನುಮತಿ ಇಲ್ದೇನೆ ವಿಮಾನಗಳು ಎಷ್ಟು ಎತ್ತರದಲ್ಲಿ ಹಾರಬೇಕು, ಯಾವ ದಿಕ್ಕಲ್ಲಿ ಹೋಗ್ಬೇಕು, ಯಾವ ವಿಮಾನ ಆದ್ಮೇಲೆ ಯಾವ ವಿಮಾನಗಳು ಇಳಿಬೇಕು ಬರ್ಬೇಕು ಅನ್ನೋದೆಲ್ಲವೂ ಕೂಡ ಇದು ಆಕಾಶದಲ್ಲಿ ಕಂಟ್ರೋಲ್ ಆಗ್ತಾ ಇರ್ತದೆ. ಅದನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಮಾಡ್ತಾ ಇರ್ತಾರೆ, DGCA ಇಂದ ಕಂಟ್ರೋಲ್ ಆಗ್ತಾ ಇರ್ತದೆ. ಅದು ಬಿಟ್ರೆ ಭಾರತದ ಮಿಲಿಟರಿ ಇದೆ, ಅದ್ರ ಬಿಟ್ರೆ ಏನು ಅದರದೇ ಒಂದು ನಮ್ಮ ಭಾರತ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅದರದೇ ಒಂದು ಮಿನಿಸ್ಟ್ರಿ ಇದೆ. ಇದೆಲ್ಲವರದ್ದು ಕಂಟ್ರೋಲ್ ಇಲ್ದೇನೆ ಮಾಡಕ್ ಆಗೋದಿಲ್ಲ. ಒಂದು ಸಾಮಾನ್ಯ ಡ್ರೋನ್ ಹಾರ್ಬೇಕಾದ್ರೇನೆ ನೀವು ಲೋಕಲ್ ಪೊಲೀಸ್ ಕಮಿಷನರ್ದು ಒಂದು ಅನುಮತಿ ಪಡ್ಕೋಬೇಕಾಗತ್ತೆ. ಇನ್ನು ವಿಮಾನಗಳು ಹಾರಿದ ತಕ್ಷಣನೇ ಎಲ್ರಿಗೂ ಗೊತ್ತಾಗತ್ತೆ, ಅಂದ್ರೆ ಈ ಸಂಸ್ಥೆಗಳಿಗೆ ಮತ್ತು ಭದ್ರತೆ ವಹಿಸ್ಕೊಂಡಿರುವಂತಹ ಏಜೆನ್ಸಿಗಳಿಗೆ. ಅಂತದ್ರಲ್ಲಿ ಈ ಮಾರ್ಗದಲ್ಲಿ ಹೋಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅಂತೂ ಹಾರಾಟ ಮಾಡಿರೋಕ್ ಸಾಧ್ಯವಿಲ್ಲ. ಸುಮ್ನೆ ಎಲ್ಲೋ ಹೋಗಕ್ ಆಗೋದಿಲ್ಲ ವಿಮಾನಗಳು. ಇವಾಗ ಬಸ್ಸಲ್ಲಿ ಹೋಗುವಾಗ ಯಾವ್ದೋ ರೂಟಲ್ಲಿ ಹೊಟ್ಟೋಗ್ತಾರಲ್ಲ, ಹಂಗೆಲ್ಲ ಹೋಗಕ್ ಆಗಲ್ಲ. ಸೊ ಆದ್ರಿಂದ ಇದು ಭದ್ರತೆ ಅವ್ರಿಗೆ ಗೊತ್ತಿರುತ್ತೆ, ಅವರು ಇದಕ್ಕೆ ರಿಯಾಕ್ಟ್ ಮಾಡ್ಬೇಕು. ಆದ್ರೆ ಆಗಮೋಕ್ತವಾಗಿ ಸಾಮಾನ್ಯವಾಗಿ ಇಂತಹ ಸೂಕ್ಷ್ಮ ಜಾಗಗಳಲ್ಲಿ ವಿಮಾನಗಳು ಹಾರಾಟ ಮಾಡದೆ ಹೋದ್ರೆ ಒಳ್ಳೇದು ಅಂತ ವಿಮಾನದವರೇ ತೀರ್ಮಾನ ಮಾಡಿದ್ದಾರೆ.